ಅನ್ನೊಂದು ಸಾಯಿರ್ಬೇಕು. ಮಗ ತರಕಾರಿ ವ್ಯಾಪಾರಕ್ಕೆ ಹೋಗೋನು, ಹಾರ್ಟ್ ಆಪ್ರೇಷನ್ ಐತೆ, ಭಾರ ಎತ್ತಂಗಿಲ್ಲ. ನಾನೇ ದನ ಕರ ಸಾಕ್ಕೊಂಡು ಅವ್ರ ಜೀವನ ಮಾಡಕ್ಕೆ ಮಾಡ್ತಿದ್ದೆ. ಹೌದು, ನಂಗೆ ಒಳ್ಳೆ ಮಾತು ಬರೋಕ್ಕಲ್ಲ. ನಾವು ಕಷ್ಟ ಬಿದ್ದವರು ಇಂಥ ಸೊಸೆ ಸಿಕ್ಕಿ ನಮ್ಗೇನಂದ್ರೆ ಏನೋ ಗೊತ್ತಾಗಲ್ಲ ನೋಡಿ. ಇದೇ ಜಾಗದಲ್ಲಿ ಅವ್ನು ಕೂತಿದ್ದ, ಅವ್ಳು ನಮ್ಮನೆ ತಗ ಕೂತ್ಕೊಂಡು ಹಿಂಗೆ ಕೈ ಬೈ ಭಾಷೆ ಆಡ್ಕೊಂಡು ನಾನು ನನ್ನ ಮಗನಿಗೆ ಸಿಟ್ಟು ಮಾಡ್ತೀನಿ. ಸಿಗಿ ಹಾಕ್ಬೇಕು ಅಂತಲೇ ನಾನೇ ನನ್ನ ಮಗನಿಗೆ ಸಿಟ್ಟು ಮಾಡಿ ಈಚೆಗೆ ಬರಲಿ ಅಂತ ನಾನು ಹೇಳಿದ್ದೆ ಮಗನಿಗೆ. ಅವ್ನು ನೋಡವ, ನಿನ್ನ ಮಗಳು ಇನ್ನೂ ಬಿಟ್ಟಿಲ್ಲ, ಸರಿಯಾದ ಬುದ್ಧಿ ಹೇಳಿ, ನಿನ್ನ ಮಗಳು ಇನ್ನೂ ಬಿಟ್ಟಿಲ್ಲ, ಇನ್ನೂ ಏನು ಮಾಡಬೇಕು ಅಂತ ಮಾಡ್ಕೊಂಡಾಳ ನಮ್ಮ ಮಗ ಗೊತ್ತಿಲ್ಲ, ಬುದ್ಧಿ ಸರಿಯಾಗಿ ಹೇಳಿ ಅಂದೆ. ನಾನೇನು ಹೇಳಕ್ಕಲ್ಲ, ಶೇಖರಣ್ಣಿಗೆ ಹೇಳ್ತೀನಿ ಅಂತ ರವು ಹೇಳಿಲ್ಲ ಬಿಟ್ಲ, ನಮಗೆ ಗೊತ್ತಿಲ್ಲ. ಆಮೇಲೆ ಈ ಸತಿ ಬಂದಾಗಲೂ ಹಂಗಂದೆ, ನಿಮ್ಮ ಹೆಂಗಸ್ರ ಕೈಲಿ ಹೇಳಿ ಕಳಿಸಿದ್ದೆ, ಹೇಳಿರ ಬಿಟ್ರೆ ಗೊತ್ತಿಲ್ಲ ಶೇಖರಣ್ಣ ಈ ಥರಕ್ಕೆ ಮಾಡ್ತಾಳೆ, ಮಕ್ಕಳು ಮರಿಗೆಲ್ಲ ಹೆಂಗೆ ಮಾಡಿದಾಳೆ ಅನ್ನೋವತ್ತಿ. ನಿನ್ನ ಮನೆಗೆ ಕೊಡ್ತಂಕ ನನ್ನ ಮಗಳಿಗೆ ನೆಮ್ಮದಿ ಇಲ್ಲ, ಹೊರಡು ಬಟ್ಟೆ ತುಂಬ್ಕೊಂಡು ಹೊರಡು ಅಂತ ಕರ್ಕೊಂಡು ಹೋದ ಅಪ್ಪ. ಸರಿ ಬಿಡಪ್ಪ ಅಂದೆ. ನಾವಿನ್ನೇನು ಮಾತಾಡಲಿಲ್ಲ, ನಮಗೆ ಮಾತಾಡೋಕೆ ಮುಂದಕ್ಕೆ ಬರೋಲ್ಲ. ಅದು ಏನು ಹಾಕಿದಾಳ ನಮಗೂ ತಲೆ ಮರು ಬಿ ಪಿ, ನಾವು ಈ ಹೊಟ್ಟೆಲ್ಲ ನೋವು ಬರೋದು, ನಿದ್ದೆ ಎಲ್ಲಿ ಕೂತ್ಕೊಂಡ್ರು ತೂಗಿಡಿಸ್ತಿದ್ವಿ. ಈಗಲೂ ಅಷ್ಟೇ, ಬಾಯೆಲ್ಲ ಒಣಕೆ ಬರುತ್ತೆ, ಗಂಟ್ಲೆಲ್ಲ ಒಣಗುತ್ತೆ, ಅರ್ಧ ಗಂಟ್ಲೆಲ್ಲ ಒಣಕೆ ಬಂದ್ರೆ ಮಾತಾಡೋಕ್ಕೆ ಆಗಲ್ಲ. ಸುಸ್ತು ನ್ಯಾಲಿಗೆ ಹಂಗೆ ಹಿಡ್ಕೊಳತ್ತೆ. ಅದು ಏನು ಮಾಡಿದ್ಲೋ ಬಿಟ್ಟಿಲ್ಲ ದೇವ್ರಿಗೆ ಗೊತ್ತು. ಅದೇ ಇವ್ರವರು ಪಾರ್ಟ್ನರ್ ಇದ್ದಾರಲ್ಲ, ನಾವು ಸತ್ತೋಗ್ಬಿಟ್ರೆ ಅವರಿಬ್ರು ಚೆನ್ನಾಗಿರ್ಬೋದು ಅನ್ನೋ ಇದ್ದು. ಈ ಮನೆ ಮರೆ ಆಗೋದು, ನನ್ನ ಗಂಡ ಕರ್ಕೊಂಡೋಗಿ ಎಣ್ಣೆ ಕುಡಿಸಿ ಇಬ್ಬರು ಸೇರಿ ಇವಳು ಹೇಳ್ಕೊಡೋಕ್ಕೆ, ಅವ್ನು ಕರ್ಕೊಂಡೋಗಿ ಎಣ್ಣೆ ಕುಡಿಸಿ ಇವ್ನು ಬಂದು ಮಂಕೊಳಕ್ಕೆ ನನ್ನ ಗಂಡ. ಇನ್ನು ದನ ನನ್ನ ಮಗ ಟೌನ್ಗೆ ಹೋಗೋನು, ಮಕ್ಳು ಸ್ಕೂಲ್ಗೆ ಹೋಗೋವು, ಈ ಥರ ಮೆರೆದು ನನ್ನ ಮನೆ ಹಾಳು ಮಾಡ್ದೆ ಆ ಮುಂಡಗಂಡಿಗೆ ಏನು ಶಿಕ್ಷೆ ಕೊಡ್ತೀರ ಕೊಡಿ. ಶಿಕ್ಷೆನೂ ನಾನು ಸೊಸೆಗೆ ಆಯ್ತಲ್ಲ ಅದು ಎಲ್ಲರಷ್ಟು ಆಗ್ಬೇಕು ಅವನಿಗೆ. ನಮಗಿಷ್ಟೇ ಸರ್. ಹೌದು ಸರ್, ಹೌದು ನಿರ್ನಾಮ ಆಗಿ ಹೋಗೋದು ನಮ್ಮನೆ. ಈಗ ದನ ಒಂದು ಕಡೆ, ಕರು ಒಂದು ಕಡೆ, ನನ್ನ ಮಗ ಒಂದು ಕಡೆ, ನನ್ನ ಗಂಡ ಒಂದು ಕಡೆ, ಮಕ್ಳು ಒಂದು ಕಡೆ, ನಾನು ಒಂದು ಕಡೆ, ಈ ಥರ ಜೀವನ ಮಾಡ್ಕೊಂಡು 8 ದಿವಸ ಹಾಸನ ಆಸ್ಪತ್ರೆಯಲ್ಲಿ ಇದ್ದು ಬಂದು. ಈಗಲೂ ನಮಗೆ ತೀರ್ಗಾಡ್ಕೊಂಡು ಅನ್ನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋಕೆ ಶಕ್ತಿ ಇಲ್ಲ ನಮಗೆ, ಅಂಥದ್ರಲ್ಲೇ ಒದ್ದಾಡ್ತಾಯಿದ್ದೀನಿ. ಏನು ಮಾಡೋದು, ಈ ಥರ ಕಾಯ್ತು ಅಷ್ಟೇ ಸರ್. ಗೊತ್ತಾಯ್ತು ಅಂದರೆ ಅದೇ ಸಿಕ್ಬಿಡ್ಲಲ್ಲ, ಆವಾಗ ನಾನು ಬ್ಯಾಗ್ ಕೊಡ್ಕು ಅಷ್ಟು ಸುಲಭ ಬಿಡಬೇಡ ಅಂತ ನಾನೇ ನನ್ನ ಮಗನಿಗೆ ಹೇಳ್ಕೊಟ್ಟೆ. ಬಟ್ಟೆ ಎಲ್ಲ ಇಷ್ಟು ತುಂಬ್ಕೊಂಡಿದ್ಲು, ಯಾರೋ ಮಾತಾಡ್ಬಿಡಿ, ಬಟ್ಟೆ ಎಲ್ಲ ತುಂಬ್ಕೊಂಡಿದ್ಲಪ್ಪ, ಹೆಂಗಾರಾಗ್ಲಿ ಕಣ ಮಗನೇ ಬ್ಯಾಗ್ ಕೊಡ್ಕ ಅಂದು. ಆ ಬ್ಯಾಗ್ ನಾವು ಕೊಡಕ್ಲಿಲ್ಲ ಅಂದಿದ್ರೆ ನಮ್ಮನ್ನ 5 ಜನನೂ ನಾವು ಇನ್ನೂ ಏನು ಮಾಡೋಣ ಗೊತ್ತಿಲ್ಲ. ಮಾತ್ರೆ, ಮೊಬೈಲು, ಅವೇ ಎಂಥವ ಪುಡಿ ಎಲ್ಲ ಇದ್ದು, ಅವೆಲ್ಲ ಅವೆಲ್ಲ ಸಿಕ್ತಿದ್ದಂಗೆ ಅವಳು ಅಲ್ಲಿ ನಿಲ್ಲೇ ಇಲ್ಲ, ಅಪ್ಪನೂ ನಿಲ್ಲಿಲ್ಲ, ಮಗನೂ ನಿಲ್ಲಿಲ್ಲ. ಮಗಳಿಗೆ ನಿಂತ ಏನು ಕುರುಪಿದೆ ಅಂತ ನನ್ನೇ ಹಿಂಗೆ ಅನ್ನೋಳು, ಏನು ಕುರುಪು ಇಟ್ಟಿದೆಯಾ ತೋರಿಸು ಕೊಡು. ನಾನು ಹಂಗಂದೆ, ಅಲ್ಲ ಕಣೆ ಇನ್ನೂ ನಿನ್ನ ಮನೆ ಮರ್ಯಾದೆ ಒಯ್ಲ್ವೆಲ್ಲ ಬಿಟ್ಟಿಲ್ವಲ್ಲೇ ಚಾಲಿ ಅನ್ನೋತ್ತಿಗೆ ನಾನು ಒಯ್ದೆ, ನಡಿ ನಿನ್ನೂ ಕಳಿಸ್ತೀನಿ ಅಂತ ನನಗೆ ಹಂಗಂದ್ಲು. ಆ ಪ್ರತಿಫಲ ಭಗವಂತ ನೋಡ್ಕೊಂಡ್ಲಿ ಕಣವ, ಹೋಗಿ ಬರವ ದೊಡ್ಡಳಾಗಲಿ ಅಂತೆ ಅಷ್ಟೇ. ಲಲಿತಮ್ಮ.